ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಶನಿವಾರದ ಎಪಿಸೋಡಲ್ಲಿ ವಿದ್ಯಂಗೂ ಭದ್ರಂಗೂ ಡೈವರ್ಸ್ ಕೇಸ್ ಇದೆ ಕೋರ್ಟಲ್ಲಿ. ಹಿಯರಿಂಗಿಗೆ ಹೋಗಲೇಬೇಕಾಗಿದೆ ಇವರು, ಹಂಗಾಗಿ ಹೊರಟಿದ್ದಾರೆ. ಆದರೆ ಅಲ್ಲಿ ಚಂಪಾ ಮನೆಯಲ್ಲಿ ಮಾತುಕತೆ ನಡೆದಿರುತ್ತೆ, ಶಿವರಾಮೇಗೌಡನ ಮನೆಯಲ್ಲಿ. ಅದನ್ನು ಹೇಳೋಕ್ಕೋಸ್ಕರ ಚಂಪಾ ಫೋನ್ ಮಾಡ್ತಾಳೆ, ವಿದ್ಯಕ್ಕ ಮನೇಲೇ ಇದ್ದೀರಾ ಅಂತ. ಹ್ಞೂ ಚಂಪಾ ಮನೇಲೇ ಇದ್ದೀನಿ, ಏನು ವಿಷಯ, ಯಾಕೆ ಫೋನ್ ಮಾಡಿದೆ ಅಂತ ಕೇಳ್ತಾಳೆ. ಏನಿಲ್ಲ ವಿದ್ಯಕ್ಕ, ಊಟ ಆಯಿತಾ? ಹ್ಞೂ ಊಟ ಆಯಿತು, ನಿಂದಾಯ್ತಾ? ಆಯಿತು. ಹೀಗೆ ಮಾತಾಡ್ತಾಯಿದ್ದು. ಆಮೇಲೆ ನಾಳೆ ಏನು ಅಂತ ಗೊತ್ತಾ ವಿದ್ಯಕ್ಕ ಅಂತಾಳೆ. ಏನಪ್ಪ ಇರೋದು ನಾಳೆ ಅಂತಾಳೆ. ನಾಳೆ ಕೋರ್ಟ್ ಇದೆಯಲ್ಲ ವಿದ್ಯಕ್ಕ. ಹೌದು ಕೋರ್ಟ್ ಇದೆ, ಹೋಗಬೇಕು. ಅದಕ್ಕೆ ಬಾವಂಗೆ, ಭದ್ರಬಾವಂಗೆ ಡಿವೋರ್ಸ್ ಕೊಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನೀವೇನಾರ ದುಡುಕಿ ಹೇಳಕ್ಕೆ ಹೋಗಬೇಡಿ, ನನಗೆ ಬೇಡ ಅಂತೇಳಿ ಅಂತೇಳಿ. ಇಲ್ಲ ಚಂಪಾ, ನನ್ನ ಮಗು ತಂದೆ ಬೇಕೇ ಬೇಕು, ನಾನು ಯಾಕೆ ಹೇಳಲಿ ಹಂಗಂತ ಅಂತಾಳೆ. ಆಮೇಲೆ ಹಂಗಂದಾಗ ಚಂಪಾ ಹೇಳ್ತಾಳೆ, ಹೌದು ವಿದ್ಯಕ್ಕ, ಮನೆಯಲ್ಲಿ ಇದೇ ವಿಷಯ ಡಿಸ್ಕಸ್ ಆಗ್ತಾಯಿದೆ. ನಾಳೆ ಕೋರ್ಟಿಗೆ ಹೋಗಿ ಮಾವ ಹೇಳಿದ್ರು, ನೀವು ನಿನ್ಗೆ ಹೆಂಗೆ ಮನಸ್ಸಿಗೆ ಏನು ತೋಚುತ್ತೆ ಹಂಗೆ ಹೇಳು ಅಂತೇಳಿ ಭದ್ರಮಾವನಿಗೆ ಅಂತ. ಅದಕ್ಕೆ ಭದ್ರ, ಸರಿ ಅಪ್ಪಯ್ಯ, ಅವರು ಅಷ್ಟೊಂದು ಮೋಸ ಮಾಡಿದವರು, ಸುಳ್ಳು ಹೇಳಿದವರು, ನನಗಂತೂ ಇಷ್ಟನೇ ಇಲ್ಲ, ಡಿವೋರ್ಸ್ ಮಾಡ್ಕೊಬಿಡ್ತೀನಿ ಅಂತ ಹೇಳ್ತಾಯಿದ್ರು. ಆದರೂ ಮೊಳ ಮನಸ್ಸಲ್ಲಿ ನಿನ್ನನ್ನು ಇಷ್ಟಪಡ್ತಾರೆ ಭದ್ರಭಾವ ಅಂತ ಹೇಳ್ತಾಳೆ. ಇರಲಿ ಬಿಡು ಚಂಪಾ, ಅವರಿಗೆ ಅದೊಂದೇ ವಿಷಯ ಇಟ್ಕೊಂಡು ನಾನು ಎಲ್ಲ ಇದು ಮಾಡಿದ್ರು ಏನಕ್ಕೂ ಅವರು ಇದು ಮಾಡಲ್ಲ, ತಲೆ ಕೆಡಿಸ್ಕೊಬೇಡ ಬಿಡು ಚಂಪಾ ಅಂತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ಚಂಪಾ ಇಲ್ಲ ಅಕ್ಕ, ಆ ಥರ ಏನಿಲ್ಲ, ಭದ್ರಂಬ ಅವನಿಗೆ ಇಷ್ಟ ಇದೆ, ನೀವು ಕೋರ್ಟಿಗೆ ಹೋಗಿ ಅಲ್ಲಿ ನಾಳೆ ಅವರು ಬರ್ತಾರೆ ಅಂತ ಹೇಳ್ತಾಳೆ. ಸರಿ ಬೆಳಗ್ಗೆ ನಾನು ಹೋಗ್ತೀನಿ ಚಂಪಾ ಅಂತಾಳೆ. ಅವನು ಭದ್ರ ಮತ್ತು ಈಶ್ವರಿ ಮತ್ತು ಸಾವಿತ್ರಿ ಇಷ್ಟು ಜನ ಕೋರ್ಟಿಗೆ ಹೋಗ್ತಾರೆ. ಅಲ್ಲಿ ಲಾಯರು ಬಂದಿರ್ತಾರೆ. ಜಡ್ಜ್ ಕೇಳ್ತಾರೆ, ನಿಮ್ಮ ಕಡೆ ಲಾಯರು ಬಂದ್ರಾ ಅಂತ ಹೇಳ್ಬಿಟ್ಟು, ಹ್ಞೂ ಬಂದಿದ್ದಾರೆ ಸ್ವಾಮಿ ಅಂತ. ನಿಮ್ಮ ಕಡೆ ಲಾಯರು ಬಂದಿದ್ದಾರಾ? ಹ್ಞೂ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಎಲ್ಲ ವಾದ ವಿವಾದ ನಡೆಯುತ್ತೆ. ಆಮೇಲೆ ಭದ್ರನ ಕೇಳ್ತಾರೆ ಫಸ್ಟು, ಅಲ್ಲ ಭದ್ರ ಅವರೇ, ನಿಮಗೆ ನಿಮ್ಮ ಹೆಂಡತಿ ಜೊತೆ ಭಾಳಕ್ಕೆ ಇಷ್ಟ ಇದೆಯಾ ಇಲ್ವಾ ಅಂತೇಳಿ. ಇಲ್ಲ ಸ್ವಾಮಿ, ಭಾಳ ಸುಳ್ಳು ಹೇಳಿದ್ದಾರೆ ಅವರು, ಪ್ರತಿಯೊಂದು ವಿಷಯದಲ್ಲೂ ಸುಳ್ಳು ಹೇಳಿದ್ದಾರೆ ಅವ್ರ ಮನೆಯವರು, ಅವರು ಎಲ್ಲ. ಅದಕ್ಕೆ ನನಗೆ ಅವ್ರ ಜೊತೆ ಬದುಕೋಕ್ಕೆ ಇಷ್ಟ ಇಲ್ಲ ಅಂತಾನೆ. ಅದಕ್ಕೆ ವಿದ್ಯನ ಕೇಳ್ತಾರೆ, ನೋಡಮ್ಮ ವಿದ್ಯಾ, ನಿನಗೆ ನಿನ್ನ ಗಂಡನ ಜೊತೆ ಬದುಕೋಕ್ಕೆ ಇಷ್ಟ ಇದೆಯಾ ಅಂತ ಹೇಳ್ಬಿಟ್ಟು. ಹೌದು ಸ್ವಾಮಿ, ಇಷ್ಟ ಇದೆ. ಯಾಕೆಂದರೆ ನನ್ನ ಹೊಟ್ಟೆಲಿ ಮಗು ಬೆಳೀತಾ ಇದೆ. ಆವಾಗ ಕಾರಣಾಂತರದಿಂದ ನಾನು ಮಗು ನನ್ನ ಹೊಟ್ಟೆಲಿದೆ ಅಂತ ಸುಳ್ಳು ಹೇಳಿದ್ದು ಹೌದು. ಈಗ ನಿಜವಾಗೂ ನನ್ನ ಹೊಟ್ಟೆಲಿ ಮಗು ಇದೆ, ನನಗೆ ನನ್ನ ಮಗುವಿಗೆ ಅಪ್ಪ ಬೇಕು. ಹಂಗಾಗಿ ನಾನು ನನ್ನ ಮಗುವಿಗೆ ಅಪ್ಪ ಬೇಕಾಗಿರೋದ್ರಿಂದ ನಾನು ಡಿವೋರ್ಸ್ ಕೊಡೋಕ್ಕೆ ಒಪ್ಪಲ್ಲ ಸ್ವಾಮಿ ಅಂತ ಹೇಳ್ತಾಳೆ. ಅದಕ್ಕೆ ಭದ್ರ ಹೇಳ್ತಾನೆ, ನನಗೆ ಇವ್ರ ಜೊತೆ ಬದುಕೋಕ್ಕೆ ಇಷ್ಟ ಇಲ್ಲ ಸ್ವಾಮಿ ಅಂತಾನೆ. ಅವಳು ಬೇಕು, ನನಗೆ ನನ್ನ ಮಗುಗೆ ಅಪ್ಪ ಬೇಕು ಅಂತ ಹೇಳ್ತಾಳೆ. ಹೀಗಾಗಿ ಈ ಕೋರ್ಟಲ್ಲಿ ವಾದ ವಿವಾದ ನಡೀತಾ ಇದೆ. ಇಲ್ಲಿ ಚಂಪನೂ ಕೂಡ ವಿದ್ಯಕ್ಕ ಭದ್ರಭಾವ ಒಂದಾಗಬೇಕು ಅಂತ ಆಸೆ, ಮತ್ತು ಅಜ್ಜಮ್ಮನೂ ಹಾಗೆ ಅಂದ್ಕೊಳ್ತಾ ಇದ್ದಾರೆ. ಮತ್ತು ಶಿವರಾಮೇಗೌಡಗೂ ಒಂದು ಮನಸ್ಸಲ್ಲಿ ಹಾಗಿದೆ. ಆದರೆ ಮೋಸ ಮಾಡಿದ್ರಲ್ಲ ಅನ್ನೋದು ಒಂದು ಸಿಟ್ಟಿಟ್ಕೊಂಡು ಅವರು ಕೂಡ ಆ ಥರ ಹೇಳ್ತಿದ್ದಾರೆ. ಅಷ್ಟು ಬಿಟ್ಟರೆ ಅವರಲ್ಲಿ ಇನ್ನೇನಿಲ್ಲ. ಎಲ್ಲರಿಗೂ ಇಷ್ಟ ಇದೆ ಹೊಂದ್ಕೊಂಡು ಬಾಳ್ಕೊಂಡು ಹೋಗಲಿ ಅಂತೇಳಿ. ಈಶ್ವರಿ ಮತ್ತು ಸಾವಿತ್ರಿ ಬಿಟ್ಟು ಇನ್ನೆಲ್ಲರಿಗೂ ಇಷ್ಟ ಇರುತ್ತೆ. ಆದರೆ ಆ ನಾಳಿನ ಎಪಿಸೋಡಲ್ಲಿ ಕೋರ್ಟಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.